ಎಲ್ಲೋಗಿದ್ರು ನಿಮ್ಮ ಹಸ್ಬೆಂಡ್ ರೇಣುಕಾಸ್ವಾಮಿ ಅವರು? ನಮ್ಮ ಅತ್ತಿಗೆ ಫೋನ್ ಮಾಡಿ ಮಧ್ಯಾಹ್ನ ಬರಲ್ಲ ಊಟಕ್ಕೆ, 4 ಜನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, 7:00 ಬರ್ತಾನೆ ಅಂದ್ರೆ 7:00 ಸ್ವಿಚ್ ಆಫ್ ಆಗಿತ್ತು ಫೋನ್. ಅದಾದ್ಮೇಲೆ ಮತ್ತೆ ನೀವು ಮತ್ತೆ ಸಂಪರ್ಕ ಮಾಡಕ್ ಟ್ರೈ ಮಾಡಿದ್ರ ಅವ್ರನ್ನ? ಮಾಡಿದಾಗ ಆಮೇಲೆ ನಾನು 2 ಸತಿ ಮಾಡಿದೆ, 4:00 ಅಷ್ಟೊತ್ತಿಗೆ, 4 ಗಂಟೆ ಸುಮಾರು ಅಷ್ಟೊತ್ತಿಗೆ ಅವ್ರು 2 ಸತಿ ಮಾಡಿದೆ, ರಿಸೀವ್ ಮಾಡ್ಕೊಳ್ಳಿಲ್ಲ. ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿರ್ಬೋದು ಮೋಸ್ಟ್ಲಿ. ನಿಮ್ಮ ಹಸ್ಬೆಂಡ್ ಅವ್ರನ್ನ ಆ ರೀತಿಯಾಗಿ ಬರ್ಬರವಾಗಿ ಹೊಡೆದು ಸಾಯಿಸಿ ಈ ತರ ಮಾಡಿದಾರಲ್ಲ? ನಾನು ಬಂದಾಗ ನೋಡ್ದೆ, ನೀನ್ ಬರ್ತಾನಂತಾನೆ ಯಜಮಾನ್ರಂತ ಕಾಯ್ತಾ ಇದ್ದೆ. ಆ ಡೆಡ್ ಬಾಡಿ ಕ್ರೂರವಾಗಿ ಹತ್ಯೆ ಆಗಿರೋದ್ ನೋಡಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆತ್ಮಕ್ ಶಾಂತಿ ಸಿಗ್ತತ್ ನಮ್ಮ ಮನೆಯವ್ರಿಗೆ. ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ಬೇಕು, ಯಾವ ರೀತಿಯಾಗಿ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಿಮ್ ಮನಸ್ಸಲ್ಲಿದೆ? ತನಿಖೆ ಸಿಐಡಿಯಿಂದ ತನಿಖೆ ಆಗ್ಬೇಕು. ಇವಾಗ ನಿಮ್ಮ ಹಸ್ಬೆಂಡ್ ಅವ್ರನ್ನ ಆ ರೀತಿಯಾಗಿ ಇದ್ ಮಾಡಿದ್ದಾರೆ ಅಂದ್ರೆ, ಸೊ ಯಾವ ರೀತಿಯಾಗಿ ಅವ್ರಿಗೂ ಒಂದು ಶಿಕ್ಷೆ ಆಗ್ಲೇಬೇಕು. ಸೊ ಜನರು ನೋಡ್ತಿದ್ದಾರೆ, ನಿಮ್ಮ ಕಷ್ಟವನ್ನ ನೋಡ್ತಿದ್ದಾರೆ, ಮನೆಯ ಪರಿಸ್ಥಿತಿಯನ್ನ ನೋಡ್ತಿದ್ದಾರೆ. ಏನ್ ಹೇಳ್ತೀರಿ ಸಂದರ್ಭದಲ್ಲಿ? ಈಗ ಸಾಯ್ಬೇಕಾದ್ರೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿ ಎಷ್ಟು ನೀಚಿರ್ತಾರ ಅವ್ರು ನಮ್ಮ ಯಜಮಾನ್ರು. ಈ ತರ ನೀಚ್ತಾರ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಅತ್ತೆ ಅವ್ರೆಲ್ಲ ಹೇಳಿದ್ರು. ಆ ತರ ನೀಚಿರಲ್ಲ, ಅವ್ರಿಗೂ ಆ ತರ ಆದ್ರೆ ಗೊತ್ತಾಕತಿ. ಆಯ್ತು, ನೀವು 5 ತಿಂಗಳ ಗರ್ಭಿಣಿ ಇದ್ದೀರಾ. ನೀವು ಧೈರ್ಯವಾಗಿ ನೀವಿರ್ಬೇಕು ಆರಾಮಾಗಿ, ಯಾಕಂದ್ರೆ ಮಗು ಇದೆ. ಸೊ ನೀವು ಧೈರ್ಯವಾಗಿ ಮನೆಯನ್ನು ಕೂಡ, ಯಾಕಂದ್ರೆ ಅಪ್ಪವ್ರು ಏಜ್ ಆಗಿದೆ, ಅತ್ತೆಯವ್ರಿಗೂ ಏಜ್ ಆಗಿದೆ. ಸೊ ನೀವೇ ನೋಡ್ಕೋಬೇಕು ಇನ್ ಮುಂದೆ.